ಇದೀಗ 47 ವರ್ಷದ ಮಹಿಳೆ ಸದ್ಯ ಹೊಳೆನರಸೀಪುರದ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದು ಸಂತ್ರಸ್ತೆಯ ದೂರಿನ ಮೇರೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಸಂಸದ ಪ್ರಜ್ವಲ ರೇವಣ್ಣ ಇಬ್ಬರ ಮೇಲೂ ಕೂಡ ಈಗ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ದೂರು ನೀಡಿರುವಂತಹ ಸಂತ್ರಸ್ತೆ ಹಾಸನದ ಸಂಸದ ಪ್ರಜ್ವಲ ರೇವಣ್ಣ ಅವರ ಮನೆ ಕೆಲಸದಾಕೆ. ಹಿಂಬದಿಯಿಂದ ಬಂದು ಮೈ ಮುಟ್ಟೋದು, ಹೊಟ್ಟೆ ಜಿಗಿಟೋದು ಇದೆಲ್ಲ ಹೇಳಕ್ಕೆ ಅಸಹ್ಯ. ಅಲ್ಲಿ ಎಫ್ಐಆರ್ ಅಲ್ಲಿ ಏನಿದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಹೇಳಬೇಕಾಗಿದೆ. A1 ಆರೋಪಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ. A1 ಆರೋಪಿ ಬಂದು ಅಲ್ಲಿ ಎಚ್.ಡಿ. ರೇವಣ್ಣ, A2 ಆರೋಪಿ ಪ್ರಜ್ವಲ್. ದೂರುದಾರರ ಹೆಸರನ್ನ ಹೇಳೋಕೆ ಹೋಗಲ್ಲ. ಇನ್ನು ಮಾಹಿತಿ ಈಗಾಗಲೇ ನಿಮ್ಗೆ ಹೇಳಿದ್ದೀವಿ, ಅದರಲ್ಲಿ ಏನೇನು ವಿಚಾರಗಳನ್ನು ಅವರು ತಿಳಿಸಿದ್ದಾರೆ ಅಂತ. ಕೆಲಸ ಕೊಡಿಸ್ತೀನಿ ಅಂತ ಅಂದರೆ ಅವರಿಗೆ ಅವರ ಒಂದು ಬಡತನ, ಅವರ ಒಂದು ಅವಶ್ಯಕತೆಗಳು ಇವ್ರಿಗೆ ಅವಕಾಶ ಆಗಿದ್ವು. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಮೈ ಮುಟ್ಟೋದು ಯಾವ ಸಂಪ್ರದಾಯ ರೀ? ಯಾವ ಕುಟುಂಬ ಅದು? ಅವ್ರಿಗೆ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟು ಸ್ಥಾನಮಾನ ಇದೆ? ಅವ್ರ ಇಡೀ ಕುಟುಂಬನ ಇವತ್ತು ರಾಜ್ಯದ ಜನತೆ ಹೇಗೆ ಕಂಡಿದ್ರು? ಅದಕ್ಕೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಭವ್ಯ ನರಸಿಂಹಮೂರ್ತಿ, ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಭವ್ಯ ಮೇಡಮ್ ನಮಸ್ಕಾರ. ಭವ್ಯ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಹೇಳಿ ಮೇಡಮ್. ಏನ್ ಮೇಡಮ್, ಕರ್ನಾಟಕ ಎಲ್ಲಿಗೆ ಹೋಗ್ತಾ ಇದೆ? ಹೆಣ್ಮಕ್ಳು ಕರ್ನಾಟಕದಲ್ಲಿ ಇರಬೇಕು ಅಥವಾ ಹೆಣ್ಮಕ್ಳು ಕರ್ನಾಟಕನ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಇಂಥ ಮನೆತನದಿಂದ ಇಂಥ ಒಂದು ಆರೋಪ ಕೇಳಿ ಬಂದ್ರೆ ಹೆಂಗೆ ಅಂತ? ಸರ್, ಇಂತಹ ರಾಕ್ಷಸ ಮನೋಭಾವ ಏನಿದೆ ಇವರಲ್ಲಿ, ಅದು ಇವತ್ತಾನೆ ನಾವು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ವಿ. ಅಲ್ಲಿ ಡೀಟೇಲ್ಸ್ ಹೇಳಿದ್ದೀನಿ. ಸಾವಿರಾರು ಹೆಣ್ಮಕ್ಳು ಈ ರೀತಿ ಹೇಳಿದ್ದಾರೆ ಅಂದ್ಮೇಲೆ ನಮ್ಮ ಸರ್ಕಾರದ ವತಿಯಿಂದ SIT ಸೆಟಪ್ ಮಾಡಿದೀವಿ. ಈ ಒಂದು ರಾಕ್ಷಸ ಮನೋಭಾವ ಇರುವಂತವ್ರು ಗಿನೆತರ ಬೇರೆ ಸರ್. ತುಂಬಾ ಜನ ಇಂಥವ್ರು ಒಬ್ಬೊಬ್ರು ಹುಟ್ಟುತ್ತಾರೆ, ಏನು ಮಾಡಕ್ಕಾಗಲ್ಲ. ಎಲ್ಲ ಮನೇಲೂ ಫ್ಯಾಮಿಲೀಸ್ನ ಅನ್ಬಾರ್ದು ನಾವು. ಬಟ್ ಯಾರ್ಯಾರ ಮೇಲೆ ಆರೋಪ ಇದೆ ಪ್ರತಿ ಒಬ್ರು ಸರಿಯಾದ ತನಿಖೆ ಆಗ್ಬೇಕು. ಯಾಕೆಂದ್ರೆ ಆ ಹೆಣ್ಣು ಮಕ್ಳು ಧ್ವನಿ ಇಲ್ದಿರೋ ಹೆಣ್ಮಕ್ಳು ಸರ್. ಅವ್ರ ಧ್ವನಿಯಾಗಿ ಸರ್ಕಾರ ನಿಂತ್ಕೊಳ್ಳೇಬೇಕು. ಏನೇನು ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗ್ಲೇಬೇಕು. ಯಾರ್ಯಾರನ್ನ ಫೋರ್ಸ್ ಮಾಡಿ ಈ ರೀತಿ ಮಾಡಿದ್ದಾರೆ, ಅದು ಈ ವಯಸ್ಸಾದ ಮಹಿಳೆಯರನ್ನು ಬಿಟ್ಟಿಲ್ವಂತೆ ಸರ್. ಎಷ್ಟು ವಿಕೃತ ಮನಸ್ಥಿತಿ ಇರಬೇಡ. ಹೌದು, ಒಂದು ರಾಜಕೀಯ ವ್ಯಕ್ತಿ, ಒಬ್ರು ಜನಪ್ರತಿನಿಧಿಯಾಗಿ ಒಬ್ರು ಜನಪ್ರತಿನಿಧಿ ಯಾವತ್ತೂ ಒಂದು ಸೊಸೈಟಿಗೆ ಒಂದು ಮಾಡೆಲ್ ಅಂತ ನೋಡ್ತಾರೆ ಸರ್ ಜನ. ಅವ್ರ ಫಾಲೋವರ್ಸ್ ಆಗ್ಬೋದು, ಎಲ್ಲರೂ ಆಗ್ಬೋದು. ಇದು ಕ್ರಿಮಿನಲ್ ಅನ್ನೋದು ಬೇರೆ. ಕ್ರಿಮಿನಲ್ ಅಂತ ಒಬ್ರಿದ್ರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇದ್ದವರು ಈ ಮಟ್ಟಕ್ಕೆ. ಇಲ್ಲಿ ನನಗ್ ನೆನಪಿರೋಂಗೆ ಉಮೇಶ್ ರೆಡ್ಡಿ ಬಗ್ಗೆ ಕೇಳಿದೆ ಸರ್, ಇಂತಹ ಸೀರಿಯಲ್ ಅಫೆಂಡರ್, ಸೆಕ್ಷುವಲ್ ಪ್ರಿಡೇಟರ್. ಅದ್ ನಂತರ ಈ ಕರ್ನಾಟಕದ ಇತಿಹಾಸ ಅಲ್ಲ, ಭಾರತದ ಇತಿಹಾಸದಲ್ಲ ಯಾರು MP ಗಳು ಈ ಮಟ್ಟಕ್ಕೆ ಇಂತಹ ಒಂದು ಬಾಳಿಲ್ಲ. ನಿಜವಾಗ್ಲು ಇಂತಹ ನೀಚ ಬಾಳು ಆಗ್ಬೋದು, ನೀಚ ಕೃತ್ಯಗಳನ್ನ ಮಾಡಿಲ್ಲ. ಆ ಹೆಣ್ಮಕ್ಳಿಗೆ ಒಂದು ತುಂಬಾ ಬೇಜಾರಾಗ್ತಿರೋದಂದ್ರೆ, ಆ ಹೆಣ್ಮಕ್ಳ ಮುಖಗಳ ಆಚೆ ಬಂದ್ಬಿಟ್ಟಿದೆ ಸರ್. ನಿಮ್ಮ ಮಾಧ್ಯಮದ ಮೂಲಕ ನನ್ನ ಜನಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಅದನ್ನ ಶೇರ್ ಮಾಡಬೇಡಿ. ಪಾಪ ಅವರೆಲ್ಲ ವಿಕ್ಟಿಮ್ಸ್. ಅವರು ಬ್ಲಾಕ್ ಮೇಲ್ ಮಾಡಿ ಆ ಹೆಣ್ಮಕ್ಳ ಮೇಲೆ ಈ ಅಬ್ಯೂಸ್ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಅವರು ಈ ಸಮಾಜದಲ್ಲಿ ಅವ್ರಿಗೂ ಒಂದು ಉತ್ತಮ ಭವಿಷ್ಯ ಇರ್ಬೇಕು ಅಂದ್ರೆ ದಯವಿಟ್ಟು ಅದನ್ನೆಲ್ಲ ಫೋಟೋಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು ಶೇರ್ ಮಾಡಬೇಡಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಸರ್. ಯಾಕಂದ್ರೆ ದೇ ಆರ್ ಆಲ್ ಸರ್ವೈವರ್ಸ್. ಲೆಟ್ ದೆಮ್ ಬಿ ಸರ್ವೈವರ್ಸ್. ವಿಕ್ಟಿಮ್ಸ್ ಆಗಿ ಅವರ ಲೈಫ್ ಹಾಳಾಗಬಾರ್ದು. ಮೇಡಮ್, ಕಳೆದ 3-4 ದಿನಗಳಿಂದ ನಾವು ಈ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಗೆ ಯಾವಾಗ ವಿಚಾರ ಗೊತ್ತಾಯ್ತೋ ಆವತ್ತಿಂದಲೇ, ಆ ಕ್ಷಣದಿಂದಲೇ ಸುದ್ದಿ ಪ್ರಸಾರ ಮಾಡ್ತಾ ಇದೀವಿ. ಒಂದು ಫೋಟೋ ಬಳಸ್ಕೊಂಡಿಲ್ಲ, ಒಂದು ವಿಡಿಯೋ ಹಾಕಿಲ್ಲ. ನಾವು ಇದನ್ನೇ ಹೇಳಿದೀವಿ. ನಮ್ಮ ಹತ್ರ ವಿಡಿಯೋ ಬಂದ ನೆಕ್ಸ್ಟ್ ಸೆಕೆಂಡೇ ನಾವು ಈ ಸುದ್ದಿಯ ಸತ್ಯತೆ ತಿಳ್ಕೊಂಡು ಸುದ್ದಿ ಪ್ರಸಾರ ಮಾಡಿದೀವಿ. ಆದ್ರೆ
ಯಾವುದೇ ಕಾರಣಕ್ಕೂ ಕೂಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಅವ್ರ ಮಾನನ ಹರಾಜು ಹಾಕೋದಕ್ಕೆ ಹೋಗೋದಿಲ್ಲ ನಾವು. ಹೌದು ಸರ್. ಇಲ್ಲ ಸರ್, ಇಲ್ಲ, ಮೋಸ್ಟ್ ಮಾಧ್ಯಮಗಳಲ್ಲಿ ನೋಡಿದೆ ಅವ್ರ ಮುಖಗಳೆಲ್ಲ ಹಾಕಿಲ್ಲ. ಬಟ್ ಸೋಷಿಯಲ್ ಮೀಡಿಯಾಲಿ ಜನ ಸ್ವಲ್ಪ, ಕರ್ನಾಟಕದ ಜನತೆ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ವಾಟ್ಸ್ಆಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ. ಮೇಡಮ್, ಆದ್ರೆ ಒಂದೇನ್ ಗೊತ್ತಾ, ಇವತ್ತು ಇದನ್ನ ಹೊರಗಡೆ ತಂದವ್ರು ಯಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ರಾಜಕೀಯದ ಒಂದು ಷಡ್ಯಂತ್ರ ಇದೆ, ರಾಜಕೀಯದ ಲಾಭ ನಷ್ಟಕ್ಕಾಗಿ ಇದನ್ನ ಹೊರಗೆ ತಂದಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಬೇರೆಯವ್ರ ಮನೆ ಸಂಸಾರ ಬೀದಿಗೆ ತಂದು ರಾಜಕೀಯ ಮಾಡೋದು ಅವಶ್ಯಕತೆ ಇದೆಯಾ? ಟೈಮಿಂಗ್ ಇವ್ರ ಪ್ರಾಬ್ಲಮ್. ಒಂದ್ ವರ್ಷದಿಂದ ತಂದಿದ್ರೆ ಇವರು ಪವಿತ್ರರು ಅಂತ ಬರ್ತಿದ್ದ SITಲಿ. ಟೈಮಿಂಗ್ ಪ್ರಾಬ್ಲಮ್ ಇವ್ರಿಗೆ. ಮತ್ತೆ ಇವ್ರು ಮಾಡಿರೋ ಕೃತ್ಯ ಎಲ್ಲ ಇವತ್ತು ತರಲೇಬಾರ್ದಿತ್ತ, ಅಥವಾ ಈ ಟೈಮಲ್ಲಿ ತರಬಾರ್ದಿತ್ತು. ಎಲೆಕ್ಷನ್ ಗೆದ್ದು ಇನ್ನೊಂದ್ 5 ವರ್ಷ MP ಆಗಿ ಅವ್ರ ಏನಾದ್ರು ಮುಂದೆ ನರೇಂದ್ರ ಮೋದಿ ಅವ್ರ ಜೊತೆ ಏನು ಅಲಯನ್ಸ್ ಮಾಡಿ, ನರೇಂದ್ರ ಮೋದಿ ಅವರು ಇನ್ನೊಂದ್ ಸ್ವಲ್ಪ ಪ್ರಿಡೇಟರ್ಸ್ ಗಳು ಅವರ BJP ಪಕ್ಷದಿಂದ ಉಟ್ಕೊಂಡು ಆಚೆ ಬಂದು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕಿತ್ತಂತ. ಯಾವತ್ ಆಚೆ ಬಂದ್ರು ಅವತ್ತೇನೆ ಇಟ್ಸ್ ಅ ವಾರ್. ಇಟ್ಸ್ ಅ ವಾರ್ ಅಗೇನ್ಸ್ಟ್ this kind of sexual predators. So it's about 50% of population. ಹೆಣ್ಣು ಮಕ್ಕಳ ಒಂದು ಸುರಕ್ಷತೆ ವಿಷಯ ಇದು. ಹೌದು, ಇದು ಇವತ್ತಲ್ಲ, ನಾಳೆ ಅಲ್ಲ, ಯಾವತ್ ಆಚೆ ಬಂದ್ರು ಅಲ್ಲಿ ಎಲೆಕ್ಷನ್ ಇರ್ಲಿ ಏನಿರ್ಲಿ, ಇಟ್ ಡಸಂಟ್ ಮ್ಯಾಟರ್. ಅವ್ರನ್ನ ಜಸ್ಟಿಫೈ ಮಾಡ್ಕೊಳಕ್ಕೆ 1000 ಹೇಳ್ತಾರೆ. ಕರ್ನಾಟಕದ ಜನತೆ ಏನು ಅಂತ ತೋರಿಸ್ಬೇಕು ಸರ್. ಅವರಿಗೆ ಸರಿಯಾದ ಬುದ್ಧಿ ಅಂತೂ ಸರ್ಕಾರ ಕಲಿಸಬೇಕು. ಮೇಡಮ್, ಈಗ ಸಂಬಂಧಪಟ್ಟವರು ಈ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಂದೆನೋ ಅಥವಾ ಪೊಲೀಸ್ ಅಧಿಕಾರಿಗಳ ಮುಂದೆನೋ ಹೋಗಿ ಈ ತರ ಇದೆ, ಈ ತರ ಮಾಡಿದ್ದಾರೆ ಅಂತ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಅದೇ ವಿಜಿಲ್ಸ್ ಅನ್ನ ಎವಿಡೆನ್ಸ್ ಆಗಿ ಅಲ್ಲಿ ಇಟ್ಕೊಂಡು ಫೈಟ್ ಮಾಡೋದ್ ಬಿಟ್ಟು ಸಾರ್ವಜನಿಕವಾಗಿ ಪೆನ್ ಡ್ರೈವ್ ಗಳನ್ನ ಎಸ್ತು ಜನಸಾಮಾನ್ಯರಲ್ಲಿ ಅದನ್ನ ಸ್ಪ್ರೆಡ್ ಮಾಡಿ ಅವರ ಮಾನವನ್ನ ಹರಾಜು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಭವ್ಯ ಮೇಡಮ್, ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಮೇಡಮ್. ಅಂದರೆ ಯಾವಾಗ ಸಿಕ್ತೋ ಅವಾಗ ಅದನ್ನು ಹೊರಗೆ ತರಬೇಕು ಅಂತ ಹೇಳುವಂಥದ್ದು ಓಕೆ, ಬಟ್ ಆದರೆ ಅದನ್ನು ಇದೇ ಮಾನದಂಡದಲ್ಲಿ ತಂದು ಹೊರಗಡೆ ತಂದು ಕ್ರಮ ಆಗಬೇಕಾಗಿತ್ತಾ? ಇದಕ್ಕೆ ಬೇರೆಯದ್ದೇ ಆದಂಥ ಆಯಾಮಗಳಿತ್ತು, ಕಾನೂನು ಹೋರಾಟ ಮಾಡ್ಬೋದಾಗಿತ್ತು. ಆ ಎವಿಡೆನ್ಸನ್ನು ಇಟ್ಕೊಂಡು ಒಬ್ಬರು ಇವತ್ತು ಇಂಥ ಕೆಲಸ ಮಾಡ್ತಿದ್ದಾರೆ ಸಂಸದರಾಗಿ, ಮಾಜಿ ಸಚಿವರಾಗಿ ಅಂತ ಅನ್ನೋದಾದ್ರೆ ಅದನ್ನ ಕಾನೂನಿನ ಫೈಟ್ ಮಾಡೋದಕ್ಕೆ ಬಳಸ್ಕೊಳ್ಬಹುದಾಗಿತ್ತು. ಆದ್ರೆ ಇಷ್ಟು ವಿಡಿಯೋಗಳನ್ನು ಇವತ್ತು ಹೊರಗೆ ತಂದು ಆ ಇಡೀ ಕುಟುಂಬಗಳನ್ನ ಇವತ್ತು ಬೀದಿಗೆ ತಂದು, ದುಡ್ಡಿದ್ದವ್ರಿ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನೋ ಲೆಕ್ಕ ಇವತ್ತು ಪ್ರಪಂಚ ಇದೆ. ಆದ್ರೆ ದುಡ್ಡಿಲ್ಲದೆ ಇರೋಂಥರ ಜೀವನ ಬೀದಿಗೆ ಬಂದ್ರೆ ಒಂದ್ಸರಿ ಕಿತ್ತು ತಿನ್ನುವಂಥ ಬಡತನ ಬಂದ್ಬಿಡುತ್ತೆ. ಒಂದೊತ್ತು ಊಟಕ್ಕೂ ಪರದಾಡಬೇಕಾಗತ್ತೆ, ಒಂದು ಜೊತೆ ಬಟ್ಟೆಗೂ ಕೂಡ ಅವರು ಅಂಗಲಾಚಬೇಕಾಗತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ ಚಿಕ್ಕದೊಂದು ವಿರಾಮದ ಬಳಿಕ.